ಮಂಜು, ಮೋಡಗಳು, ಹಿಮ ಅಥವಾ ಸ್ಪಾಂಜ್, ಬೆಣ್ಣೆ ಇವುಗಳ ನಡುವೆ ಇರುವಂತಹ ಸಮಾನತೆ ಏನು? ಅದನ್ನ ಹೇಳೋದು ಸ್ವಲ್ಪ ಕಷ್ಟ ಅಲ್ವಾ? ಈ ಎಲ್ಲ ವಸ್ತುಗಳು ಕಲಿಲಗಳೇ, ಆದ್ರೆ ಅವು ಪರಸ್ಪರ ತುಂಬಾ ವಿಭಿನ್ನವಾಗಿ ಕಾಣುತ್ತಲ್ವಾ? ಹಾಗಾದ್ರೆ ಕಲಿಲಗಳಲ್ಲಿ ಹಲವು ವಿಧಗಳಿದೆ ಎಂಬ ಅರ್ಥವನ್ನ ಕೊಡುತ್ತೆ. ಹೌದು, ಕಲಿಲಗಳಲ್ಲಿ ಹಲವು ವಿಧಗಳಿದೆ. ಈ ವಿಡಿಯೋದಲ್ಲಿ ನಾವು ಕಲಿಲಗಳ ವಿಭಿನ್ನ ವಿಧಗಳನ್ನ ತಿಳ್ಕೊಳ್ತೇವೆ. ಅಷ್ಟೇ ಅಲ್ಲ, ನಮ್ಮ ಸುತ್ತಲೂ ಕಂಡುಬರುವಂತಹ ಈ ಕಲಿಲ ಪ್ರಕಾರಗಳ ಉದಾಹರಣೆಗಳನ್ನ ಕೂಡ ನೋಡ್ತೇವೆ. ಕಲಿಲಗಳ ವಿಧಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕಲಿಲಗಳು ಯಾವುದರಿಂದ ರೂಪುಗೊಂಡಿದೆ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಕಲಿಲಗಳಲ್ಲಿ ಮುಖ್ಯವಾಗಿ 2 ಘಟಕಗಳಿದೆ. ಮೊದಲನೇದಾಗಿ ಪ್ರಸರಣ ಹಂತ, ಎರಡನೆಯದಾಗಿ ಪ್ರಸರಣ ಮಾಧ್ಯಮ. ಕಲಿಲದಲ್ಲಿರುವ ದ್ರಾವ್ಯದ ರೀತಿಯ ಘಟಕಗಳನ್ನ ಅಥವಾ ಪ್ರಸರಣ ಕಣಗಳನ್ನ ಪ್ರಸರಣ ಹಂತ ಅಂತ ಕರೀತೇವೆ. ಇನ್ನು ನಿಲಂಬಿತವಾಗಿರುವ ಪ್ರಸರಣ ಹಂತದ ಘಟಕ ಪ್ರಸರಣ ಮಾಧ್ಯಮ. ಅಂದ್ರೆ ಪ್ರಸರಣ ಹಂತವು ತೇಲ್ತಿರುತ್ತಲ್ವಾ, ಆ ಮಾಧ್ಯಮ ಬಂದು ಪ್ರಸರಣ ಮಾಧ್ಯಮ ಅಂತ ಕರೆಯಲ್ಪಡುತ್ತೆ. ಈ ಎರಡರ ಸ್ಥಿತಿಗಳಾದ ಘನ, ದ್ರವ ಮತ್ತು ಅನಿಲಗಳ ಆಧಾರದ ಮೇಲೆ ಅವುಗಳನ್ನ ವರ್ಗೀಕರಿಸಬಹುದು. ಇದರ ಆಧಾರದ ಮೇಲೆ ನಾವು ಈಗ ಕಲಿಲಗಳ ವಿವಿಧ ಪ್ರಕಾರಗಳನ್ನ ನೋಡ್ತೀವಿ. ಮೊದಲನೇದಾಗಿ ಪ್ರಸರಣ ಹಂತ ದ್ರವ ಅಂತ ತಗೊಳ್ಳೋಣ. ಪ್ರಸರಣ ಮಾಧ್ಯಮ ಅನಿಲ ಅಂತ ತಗೊಳ್ಳೋಣ. ಅಂದ್ರೆ ಅನಿಲದಲ್ಲಿ ದ್ರಾವ್ಯದಂತ ಕಣಗಳು ದ್ರವ ವಸ್ತುಗಳಾಗಿರುತ್ತೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಬಂದು ಹಿಮ, ಮಂಜು ಅಥವಾ ಮೋಡಗಳು. ಇದರಲ್ಲಿ ನಾವು ನೋಡ್ಬೋದು, ಗಾಳಿಯಲ್ಲಿ ನೀರಿನಾಂಶ ಇರುತ್ತೆ. ಇಂತಹ ಕಲಿಲದ ಪ್ರಕಾರವನ್ನ ಏರೋಸಾಲ್ ಅಂತ ಕರಿತೇವೆ. ಇನ್ನು ಇದರ ಉದಾಹರಣೆ ಬಂದು ಮಂಜು, ಮೋಡಗಳು ಮತ್ತು ಹಿಮ. ಈಗ ಎರಡನೇ ಪ್ರಕಾರಕ್ಕೆ ಪ್ರಸರಣ ಹಂತ ಬಂದು ಘನ, ಪ್ರಸರಣ ಮಾಧ್ಯಮ ಅನಿಲ ಅಂತ ತಗೊಳ್ಳೋಣ. ಅಂದ್ರೆ ಅನಿಲ ಮಾಧ್ಯಮದಲ್ಲಿ ದ್ರಾವ್ಯದ ಕಣಗಳು ಬಂದು ಘನ ರೂಪದಲ್ಲಿರುತ್ತೆ ಅಂತ ಅರ್ಥ. ಈ ಸಂದರ್ಭಕ್ಕೆ ಒಂದು ಉತ್ತಮ ಉದಾಹರಣೆ ಬಂದು ಹೊಗೆ, ರೈಲುಗಳು ಅಥವಾ ಕಾರುಗಳಿಂದ ಬರುವಂತಹ ಹೊಗೆ. ಈ ರೀತಿಯ ಕಲಿಲವನ್ನು ಕೂಡ ನಾವು ಏರೋಸಾಲ್ ಅಂತಾನೆ ಕರಿತೇವೆ. ಇದಕ್ಕೆ ಹೊಗೆ, ಆಟೋಮೊಬೈಲ್ ನಿಷ್ಕಾಸ ಅನಿಲದಂತಹ ಉದಾಹರಣೆಗಳಿದೆ. ಈಗ ಪ್ರಸರಣ ಹಂತ ಅನಿಲ, ಪ್ರಸರಣ ಮಾಧ್ಯಮ ದ್ರವ. ಅಂದ್ರೆ ದ್ರಾವ್ಯ ಕಣಗಳು ಅನಿಲವನ್ನ ಹೊಂದಿರುತ್ತೆ. ಈ ಸಂದರ್ಭದಲ್ಲಿ ಶೇವಿಂಗ್ ಕ್ರೀಮ್ ಒಂದು ಉತ್ತಮ ಉದಾಹರಣೆಯಾಗುತ್ತೆ. ಈ ಕಲಿಲ ಪ್ರಕಾರವನ್ನ ಬುರುಗು ಅಥವಾ ಫೋಮ್ ಅಂತ ಕರಿತೇವೆ. ಈಗ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಎರಡೂ ಕೂಡ ದ್ರವ ಸ್ಥಿತಿನೇ ಆಗಿದ್ರೆ ಇದಕ್ಕೆ ಒಂದು ಉತ್ತಮ ಸಂದರ್ಭವನ್ನ ನೀವು ಯೋಚನೆ ಮಾಡ್ಬೋದಾ? ಹೌದು, ಹಾಲು ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಇಂತಹ ಕಲಿಲ ಪ್ರಕಾರವನ್ನ ನಾವು ಎಮಲ್ಷನ್ ಅಂತ ಕರಿತೇವೆ. ಹಾಲನ್ನ ಹೊರತುಪಡಿಸಿ ಫೇಸ್ ಕ್ರೀಮ್ ಕೂಡ ಇದಕ್ಕೆ ಒಂದು ಸರಿಯಾದ ಉದಾಹರಣೆ. ಈಗ ಘನವಾಗಿ ಪ್ರಸರಣ ಹಂತ ಮತ್ತು ದ್ರವವಾಗಿ ಪ್ರಸರಣ ಮಾಧ್ಯಮವನ್ನ ತಗೊಳ್ಳೋಣ. ಇದಕ್ಕೆ ಉದಾಹರಣೆ ಬಂದು ಕೆಸರು ಮಣ್ಣು. ಈ ರೀತಿಯ ಕಲಿಲವನ್ನ ಸಾಲ್ ಅಂತ ಕರಿತೇವೆ. ಈಗ ಪ್ರಸರಣ ಹಂತ ಅನಿಲ ಮತ್ತು ಪ್ರಸರಣ ಮಾಧ್ಯಮ ಘನ ಅಂತ ತಗೊಳ್ಳೋಣ. ಈ ಸಂದರ್ಭಕ್ಕೆ ನಿಮಗೆ ದೊರೆಯುವಂತಹ ಒಂದು ಉತ್ತಮ ಉದಾಹರಣೆಯನ್ನ ಯೋಚಿಸಬಹುದಾ? ಇಂತಹ ಪದಾರ್ಥದ ಒಂದು ಉದಾಹರಣೆ ಅಂದ್ರೆ ಸ್ಪಂಜ್. ಮತ್ತು ಇಂತಹ ಪ್ರಕಾರವನ್ನ ಫೋಮ್ ಅಂತ ಕರಿತೇವೆ ನಾವು. ಸ್ಪಾಂಜ್, ರಬ್ಬರ್ ಇವುಗಳು ಘನ ವಸ್ತುಗಳು, ಆದ್ರೆ ಅವುಗಳ ನಡುವೆ ಗಾಳಿಯ ಖಾಲಿ ಸ್ಥಳಗಳಿರುತ್ತಲ್ವಾ, ಅದಕ್ಕೆ ಅದು ಒಂದು ಉತ್ತಮ ಉದಾಹರಣೆ. ಪ್ರಸರಣ ಹಂತ ದ್ರವ ಮತ್ತು ಪ್ರಸರಣ ಮಾಧ್ಯಮ ಘನ ಅಂತ ತಗೊಳ್ಳೋಣ. ಈ ಸಂದರ್ಭಕ್ಕೆ ಒಪ್ಪುವಂತ ಒಂದು ಉದಾಹರಣೆ ಬಂದು ಬೆಣ್ಣೆ ಆಗಿರ್ಬೋದು ಅಥವಾ ಜಲ್ಲಿ ಆಗಿರ್ಬೋದು. ಇಂತಹ ಕಲಿಲ ಪ್ರಕಾರವನ್ನ ನಾವು ಜೆಲ್ ಅಂತ ಕರಿತೇವೆ. ಕೊನೆಯದಾಗಿ ಪ್ರಸರಣ ಹಂತ ಘನ, ಪ್ರಸರಣ ಮಾಧ್ಯಮ ಕೂಡ ಘನಾನೆ ಅಂತ ತಗೊಳ್ಳೋಣ. ಈ ಸಂದರ್ಭದಲ್ಲಿ ನಮಗೆ ದೊರೆಯುವಂತ ಪದಾರ್ಥ ಬಂದು ತುಂಬಾ ಆಸಕ್ತಿದಾಯಕವಾದ್ದು. ಇಲ್ಲಿ ಘನ ಕಣಗಳು ಮತ್ತೊಂದು ಘನ ಮಾಧ್ಯಮದಲ್ಲಿ ಹರಡ್ಕೊಂಡಿರುತ್ತೆ. ಈ ರೀತಿಯ ಕಲಿಲಕ್ಕೆ ಉದಾಹರಣೆ ಬಂದು ರತ್ನಗಳು. ಅದರಿಂದ ಘನ ಮಾಧ್ಯಮದಲ್ಲಿ ಘನ ಕಣಗಳು ಪ್ರಸರಣಗೊಂಡಿರುತ್ತೆ. ಈ ಪ್ರಕಾರವನ್ನ ನಾವು ಘನ ಸಾಲ್ ಅಂತ ಕರಿತೇವೆ. ಇದಕ್ಕೂ ಮುನ್ನ ಪ್ರಸರಣ ಮಾಧ್ಯಮ
ದ್ರವವಾಗಿದ್ದಾಗ ಆ ಪ್ರಕಾರವನ್ನ ಸಾಲ್ ಅಂತ ಕರೆದಿದ್ವಲ್ವಾ? ಅಲ್ಲಿ ಉದಾಹರಣೆ ಬಂದು ಕೆಸರು ಮಣ್ಣಾಗಿತ್ತು. ಅಂದ್ರೆ ಮಣ್ಣಿನಲ್ಲಿ ಸ್ವಲ್ಪ ನೀರಿನಾಂಶ ಇರುತ್ತೆ. ಹೀಗಾಗಿ ಇವೆಲ್ಲವೂ ನಮ್ಮ ಸುತ್ತಲೂ ಕಂಡುಬರುವಂತಹ ವಿವಿಧ ವಿಧವಾದ ಕಲಿಲಗಳಾಗಿವೆ.